ಹಲೋ ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೇಕರಿಗಳಲ್ಲಿ ಸಿಗುವಂತಹ ಈ ಥರದ ಬಿಸ್ಕೆಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಇದನ್ನು ಮಾಡ್ಬೋದು ಮನೆಯಲ್ಲೇ. ಪಕ್ಕಾ ಮಾರ್ಕೆಟ್ ಸ್ಟೈಲ್ ಫ್ಲೇವರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೆಲ್ಲ ತಿನ್ನೋದಕ್ಕೆ. ಹಾಗೆಯೇ ಇದನ್ನು 1 ತಿಂಗಳೆಲ್ಲ ಹಾಗೆಯೇ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಓವನ್ ಕೂಡ ಬಳಸದೆ ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೊದಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ನು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಬಿಸಿ ಮಾಡುವ ಅವಶ್ಯಕತೆ ಏನಿಲ್ಲ, ಹಾಗೆಯೇ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡೋಣ ಇದನ್ನು. ಈಗ ಇದಕ್ಕೆ ಸಕ್ಕರೆ ಪುಡಿನ ಮಾಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಅಷ್ಟೇ ಹದ ಸ್ವೀಟ್ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ತಂದಿದ್ದೀನಿ ನೋಡಿ. ಇನ್ನು ಇದನ್ನು ಆಗಲೇ ನಾವು ಮಿಕ್ಸ್ ಮಾಡಿಟ್ಟಂತಹ ಗೋಧಿ ಹಿಟ್ಟಿನ ಜೊತೆಗೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ಸಕ್ಕರೆ ಪುಡಿನ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಆದ ನಂತರ ಇನ್ನೀಗ ಕಸ್ಟರ್ಡ್ ಪೌಡ್ರನ್ನು ತಗೊಂಡಿದ್ದೀನಿ. ವೆನಿಲ್ಲಾ ಫ್ಲೇವರ್ ಇದ್ದು ಕಸ್ಟರ್ಡ್ ಪೌಡ್ರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ತುಂಬಾ ಚೆನ್ನಾಗಿರುತ್ತೆ. ಮಾರ್ಕೆಟ್ ಸ್ಟೈಲಲ್ಲೇ ಇದು ಕೂಡ ಬಿಸ್ಕೆಟ್ ರೆಡಿಯಾಗಿ ಸಿಗುತ್ತೆ. 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಪದಾರ್ಥಗಳನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಒಟ್ಟಿಗೆ ಹಾಕ್ಕೊಳ್ಬಾರ್ದು ಎಲ್ಲವನ್ನು. ಸಕ್ಕರೆ ಆಗಿರಬಹುದು, ತುಪ್ಪ ಆಗಿರ್ಬೋದು, ಇದು ಎಲ್ಲವನ್ನು ಬೇರೆ ಬೇರೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಇನ್ನೀಗ 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲಿಂದ 1 ಪಿಂಚ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಬಿಸ್ಕೆಟ್, ಅದಕ್ಕೋಸ್ಕರ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂದಾಗ ಇನ್ನೀಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಹದ ನಾವು ಲಟ್ಟಿಸುವ ಥರ, ನಾವು ಚಪಾತಿ ಎಲ್ಲ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಲಟ್ಟಿಸ್ಕೊಳ್ಬೇಕಾಗತ್ತೆ. ತುಂಬ ನೀರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಾಗಿ ಹದ ನೋಡಿಕೊಂಡು ನೀರನ್ನು ಹಾಕ್ತಾ ಕಲಿಸ್ತಾ ಬರಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡು ಇಟ್ಟಿದ್ದೀನಿ ನಾನೀಗ. ಇನ್ನೀಗ ಓವನನ್ನು ಬಳಸದೆ ಇಲ್ಲಿ ಕುಕ್ಕರಲ್ಲೇ ಬಿಸ್ಕೆಟನ್ನು ನಾನು ಮಾಡೋದು ತೋರಿಸಿರೋದ್ರಿಂದ ಈಗಾಗಲೇ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರನ್ನು ಬಿಸಿಗೆ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಅದನ್ನು. ಇನ್ನೀಗ ರೆಡಿಯಾದ ಬಿಸ್ಕೆಟನ್ನು ಹಾಕ್ಕೊಳ್ಳೋದಕ್ಕೆ ಒಂದು ತಟ್ಟೆ ಮೇಲೆ ತುಪ್ಪನ ಸವರಿ ಸೈಡಿಗೆ ಎತ್ತಿಡೋಣ. ಈಗಾಗಲೇ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ. ಇದನ್ನು 3 ಪೋರ್ಷನಲ್ಲಿ ನಾವೀಗ ಕಟ್ ಮಾಡಿಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಉಂಡೆಗಳನ್ನು ಈಗ ನಾವೀಗ ಲಟ್ಟಿಸ್ಕೊಳ್ಬೇಕು. ಮೇಲಿಂದ ಗೋಧಿ ಹುಡಿಯನ್ನು ಹಾಕಿ ಲಟ್ಟಣಿಗೆ ಸಹಾಯದಿಂದ ಚಪಾತಿ ಥರನೇ ಇದನ್ನು ಲಟ್ಟಿಸ್ಕೊಳ್ಳೋಣ ನಾವು. ಮೇಲಿಂದ ಗೋಧಿ ಹುಡಿಯನ್ನು ಈ ಥರ ಹಾಕ್ಕೊಂಡು ನಾವು ಚಪಾತಿ ಎಲ್ಲ ಯಾವ ಥರ ಲಟ್ಟಿಸ್ತೀವಿ ನೋಡಿ, ಅದೇ ಥರನೇ ಅಷ್ಟೇ ದಪ್ಪಕ್ಕೆ ಇದನ್ನು ಕೂಡ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ. ರೋಲ್ಗೆ ಕೂಡ ಬೇಕಿದ್ರೆ ಒಂದು ಸ್ವಲ್ಪ ಹುಡಿನ ಉದುರಿಸ್ಕೊಂಡು ಲಟ್ಟಿಸುವಾಗ ಹಾಕೊಂಡಿದ್ರೆ ತುಂಬಾ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು ಇದನ್ನು. ಸರಿಯಾಗಿ ಚಪಾತಿ ಲಟ್ಟಿಸಿ ಆದ ನಂತರ ಇಲ್ಲಿಗ ಬಿಸ್ಕೆಟ್ನ ಶೇಪ್ ನಾವು ಕೊಡಬೇಕಾಗತ್ತೆ. ನಾನಿಲ್ಲೊಂದು ಬಿಸ್ಕೆಟ್ ಕಟ್ಟರನ್ನು ತಗೊಂಡಿದ್ದೀನಿ. ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನಿಮಗೆ. ಅಥವಾ ಕಟ್ಟರ್ ಇಲ್ಲ ಅನ್ನೋರು ಚಾಕುವಿನ ಸಹಾಯದಿಂದ ಕೂಡ ಸ್ಕ್ವೇರ್ ಪೀಸಸ್ ಆಗಿ ಕೂಡ ಕಟ್ ಮಾಡ್ಬೋದು. ಅಥವಾ ಯಾವುದಾದ್ರೂ ಬಾಟ್ಲದ್ದು ಕ್ಯಾಪ್ ಎಲ್ಲ ಇದ್ದರೆ ನೋಡಿ, ರೌಂಡ್ ಶೇಪ್ ಇದ್ದು, ಅದರಲ್ಲಿ ಕೂಡ ಈ ಥರದ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿದ್ದೆ ಫ್ಲವರ್ ಇದ್ದು ಶೇಪ್ ಇದ್ದೊಂದು ಕಟ್ಟರನ್ನು ತಗೊಂಡು ಈ ಥರ ನೋಡಿ ಇದರ ಮೇಲೆ ಇಟ್ಟು ಈ ಥರ ಅಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬಿಸ್ಕೆಟ್ ಕೂಡ ಅದೇ ಥರನೇ ಒಂದೇ ಸೈಜಲ್ಲಿ ಬರುತ್ತೆ ನಮಗೆ. ಬೇಕರಿಗಳಲ್ಲೆಲ್ಲ ಯಾವ ಥರ ಸಿಗುತ್ತೆ ನೋಡಿ, ಅದೇ ಥರನೇ ಇದು ಕೂಡ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದನ್ನು ಕೂಡ ನಾನೀಗ ಅದೇ ಅಚ್ಚಿಂದ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾಸ್ ಎಲ್ಲ ಇದ್ದರೆ ಮೇಲಿಂದ ಸೈಡಿಂದ ಎಲ್ಲ ಇದ್ದದನ್ನೆಲ್ಲ ನಾವೀಗ ತೆಕ್ಕೊಳ್ಬೇಕು. ಇನ್ನು ಇದನ್ನೆಲ್ಲ ಕ್ಲಿಯರ್ ಮಾಡಿ ಆದ ನಂತರ ಪ್ರತಿಯೊಂದು ಬಿಸ್ಕೆಟಲ್ಲೂ ನಾವು ಹೋಲನ್ನು ಮಾಡ್ಕೊಳ್ಬೇಕಾದ್ರೆ ನಾನಿಲ್ಲೊಂದು ಕೂಂಬನ್ನು ತಗೊಂಡಿದ್ದೀನಿ ನೋಡಿ ಈ ಥರ. ಈ ಕೂಂಬು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಅದನ್ನು ನೋಡಿ ಪ್ರತಿಯೊಂದು ಬಿಸ್ಕೆಟ್ ಮೇಲೂ ಹೀಗೆ ಇಡ್ತಾ ಬರಬೇಕು. ಹದವಾಗಿ ಪ್ರೆಸ್ ಮಾಡಿ ತೆಗೆದಾಗ ಈ ಥರ ನೋಡಿ ಹೋಲ್ಸ್ ಎಲ್ಲ ಬರುತ್ತೆ, ಫಾರ್ಮ್ ಆಗುತ್ತೆ. ಹೀಗೆ ಪ್ರತಿಯೊಂದು ಬಿಸ್ಕೆಟ್ ಮೇಲೂ ಹೀಗೆ ಹದವಾಗಿ ಒತ್ತಾ ಬಂದು ತೆಗಿತಾ ಬರಬೇಕು ನೋಡಿ. ತುಂಬ ತೀರ ಒತ್ತಿ ನಾವು ತೆಗಿಬಾರ್ದು. ಆಗ ಒಂದು ವೇಳೆ ಅಡಿ ಭಾಗದಲ್ಲಿ ಹೋದರೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಹದವಾಗಿ ಒತ್ತಿದಾಗ ನೋಡಿ ಈ ಥರ ಹೋಲ್ಸ್ ಎಲ್ಲ ಫಾರ್ಮ್ ಆಗುತ್ತೆ.
ನೋಡೋದಕ್ಕೆ ನೋಡಿ ಬೇಕರಿ ಸ್ಟೈಲ್ನ ಬಿಸ್ಕೆಟ್ ಥರನೇ ಇದು ಕೂಡ ಬರುತ್ತೆ. ಇನ್ನೀಗ ನಾವಾಗಲೇ ಡಸ್ಟ್ ಮಾಡಿ ಇಟ್ಟಂತಹ ಪ್ಲೇಟ್ ಮೇಲೆ 1 by 1 ಅರೇಂಜ್ ಮಾಡ್ತಾ ಬಂದು ಕುಕ್ಕರ್ನ ಒಳಗಡೆ ನಾವಿನ್ನೀಗ ಬೇಯೋದಕ್ಕೆ ಇಡೋಣ. ಇದನ್ನು ಆಗಲೇ ನಾವು ಕುಕ್ಕರನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಿ ಹೈ ಫ್ಲೇಮಲ್ಲಿ. ಇನ್ನು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವಿದನ್ನು ಬೇಯಿಸಬೇಕು. 20 ನಿಮಿಷ ಎಲ್ಲ ಹೀಗೇ ಇಟ್ಟು ಬೇಯಿಸಬೇಕು. ನೋಡಿ, ಕುಕ್ಕರ್ನ ಗ್ಯಾಸ್ಕೆಟನ್ನು ತೆಗೆದಿರಬೇಕು. ಹಾಗೆಯೇ ಸ್ಟೀಮ್ ಕಂಟ್ರೋಲರ್ ವೆಯ್ಟ್ ಇದೆಯಲ್ಲ ಅದನ್ನು ಕೂಡ ತೆಗೆದಿಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಇವೆರಡನ್ನು ಹಾಕಿರಬಾರ್ದು. ಇನ್ನು ಲೋ ಟು ಮೀಡಿಯಂ ಫ್ಲೇಮ್ ಉರಿನಲ್ಲಿ ಇಟ್ಕೊಂಡು 20 ನಿಮಿಷಗಳ ಕಾಲ ಬೆಂದ ನಂತರ ಯಾವ ಥರ ಬಿಸ್ಕೆಟು ರೆಡಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ ಅಷ್ಟು ಬ್ರೌನ್ ಕಲರಲ್ಲಿ ಬಂದಿರಬೇಕು. ಆವಾಗ ಕ್ರಂಚಿಯಾಗಿ ಬರುತ್ತೆ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾವು ಇಲ್ಲಿ ಬಳಸಿರೋದ್ರಿಂದ 6 ರಿಂದ 7 ಬ್ಯಾಚಲ್ಲಿ ನಾನು ಈ ಬಿಸ್ಕೆಟನ್ನು ಬೇಯಿಸ್ಕೊಂಡಿದ್ದೀನಿ. ಒಮ್ಮೊಮ್ಮೆ ಬೇಯಿಸಬೇಕಾದ್ರೆ 9 ರಿಂದ ಹೆಚ್ಚು ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಪ್ರತಿಯೊಂದು ಬಿಸ್ಕೆಟ್ ಕೂಡ ಯಾವ ಥರ ಬಂದಿದೆ, ಬ್ರೌನ್ ಕಲರಲ್ಲಿ ಈ ಥರ ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ಬೆಂದು ನಮಗೆ ಸರಿಯಾಗಿ ಸಿಗುತ್ತೆ. ಇದನ್ನು ಇನ್ನೀಗ 1 ತಿಂಗಳು ಕೂಡ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ನಾವು ಇದನ್ನು ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬರೀ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಥರದ ಬಿಸ್ಕೆಟ್ಗಳು. ಮತ್ತು ಈ ಬಿಸ್ಕೆಟನ್ನು ಗೋಧಿ ಹಿಟ್ಟಲ್ಲೇ ಮಾಡಿರೋದ್ರಿಂದ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಿನ್ನಬಹುದು. ಹಾಗಾಗಿ ಸಕ್ಕರೆ ಕೂಡ ಹದವಾಗಿ ಹಾಕಿರೋದ್ರಿಂದ ಏನೂ ತೊಂದರೆ ಇಲ್ಲ. ಈ ಥರದ ಬಿಸ್ಕೆಟ್ಗಳನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು. ಬೇಕರಿಗಳಲ್ಲೆಲ್ಲ ಸಿಗುವಂತೆಯೇ ಮನೆಯಲ್ಲಿ ಕೂಡ ರೆಡಿ ಆಗುತ್ತೆ. ಆಮೇಲಿಂದ ಫ್ಲೇವರ್ ಕೂಡ ಹಾಗೆಯೇ ಕಸ್ಟರ್ಡ್ ಪೌಡ್ರನ್ನು ಇರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಯಾವ ಥರ ಸೌಂಡ್ ಕೇಳ್ತಿದೆ ಅಂತ ನೋಡ್ಬೋದು ನೀವು, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸ್ ಆಗಿ ಕೂಡ ಬಾಕ್ಸಲ್ಲೆಲ್ಲ ಹಾಕಿ ಕೊಡ್ಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬಾಕ್ಸ್ ಕೂಡ ನಿಮಗೆ ಖಾಲಿಯಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ತಿನ್ನೋದಕ್ಕೆ ಕೂಡ ಸೂಪರ್ ಆಗಿರುತ್ತೆ. ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳೆಲ್ಲ ಹಾಗೆ ಕೂಡ ಇಟ್ಕೊಂಡು ತಿನ್ನಬಹುದಾಗಿದೆ. ಇದು ಪಕ್ಕಾ ಬೇಕರಿ ಸ್ಟೈಲಲ್ಲೇ ಬಿಸ್ಕೆಟ್ಗಳನ್ನು ಹೇಗೆ ಮನೆಯಲ್ಲೇ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ ನನಗೆ. ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.